ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಹಿತ್ಕಿದ ಅವರೆಕಾಳು ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮಿಕ್ಸ್ಚರ್ಗೋಸ್ಕರ ನಾನಿಲ್ಲಿ ಹಿತಕ್ಸಿಟ್ಕೊಂಡಿರೋ 2 ಬೌಲು ಅವರೆಬೇಳೆನ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜ 1 ಕಪ್ಪು, 1 ಕಪ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇದು ಗಟ್ಟಿ ಅವಲಕ್ಕಿ. ಹಾಗೆ 1 ಕಪ್ಪು ಹುರಿಗಡಲೆ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಮಾಡಿಟ್ಕೊಂಡಿದ್ದೀನಿ. ನೀವಿನ್ನೂ ಚಿಕ್ಕದಾಗಿ ಬೇಕಾದರೆ ಕಟ್ ಮಾಡ್ಕೋಬೋದು. ಹಾಗೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಉಪ್ಪಿನ ಪುಡಿನ ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳೋಣ. ಖಾರಕ್ಕೋಸ್ಕರ 1 ಸ್ಪೂನ್ ಮೆಣಸಿಕಾಯಿ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅವರೆಕಾಳು ನೋಡ್ಬೋದು, ಸ್ವಲ್ಪನೂ ತೇವಾಂಶ ಇಲ್ಲ. ಎಣ್ಣೆಯಲ್ಲಿ ಹಾಕಿ ಕರಿಯೋಕ್ಕೆ ರೆಡಿಯಾಗಿದೆ. ಇವಾಗ ಎಣ್ಣೆ ಕೂಡ ಕಾದಿದೆ. ನಾನು ತೊಗೊಂಡಿರೋ 2 ಬೌಲಲ್ಲಿ 1 ಬೌಲು ಕಾಳನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇನ್ನೊಂದು ಬೌಲ್ ಹಾಕೋತೀನಿ. ಜಾಸ್ತಿ ಆಗಿಬಿಟ್ರೆ ಅದನ್ನು ಎಣ್ಣೆಯಿಂದ ತೆಗಿಯೋದ್ರೊಳಗಡೆ ಕಾಳುಗಳು ಜಾಸ್ತಿ ಕಲರ್ ಬಂದ್ಬಿಡುತ್ತೆ. ಅದರಿಂದ ಸ್ವಲ್ಪನೇ 2 ಸಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಮಿಕ್ಸ್ಚರ್ ಮಾಡೋಕ್ಕೆ ಕಾಳುಗಳನ್ನ ತೊಗೊಂಡಾಗ ಹಿತಕ್ಸಿದ ಕಾಳುಗಳಲ್ಲಿ ಸ್ವಲ್ಪನೂ ತೇವಾಂಶ ಇರಬಾರ್ದು. ಅದನ್ನು ಹಿತಕ್ಸಿದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಒಂದು 10ರಿಂದ 15 ನಿಮಿಷ ಬಿಟ್ಟರೆ ನೀರೆಲ್ಲ ಹೀರ್ಕೊಳ್ಳುತ್ತೆ. ನಂತರ ನಾವು ಬಳಸ್ಕೋಬೋದು. ಇಲ್ಲಾಂದರೆ ತೇವಾಂಶ ಇತ್ತು ಅಂತ ಅಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಸ್ವಲ್ಪ ಸಿಡಿಯುತ್ತೆ. ಆದ್ದರಿಂದ ಸ್ವಲ್ಪ ಕಾಟನ್ ಬಟ್ಟೆ ಮೇಲೆ ಹಾಕಿ ಡ್ರೈ ಮಾಡ್ಕೋಬೇಕು. ಇವಾಗ ಒಂದು 10 ನಿಮಿಷ ಸಣ್ಣ ಊರಿನಲ್ಲೇ ಕಾಳುಗಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಕಾಳುಗಳೆಲ್ಲ ತೇಲ್ತಾ ಇದೆ ಮೇಲ್ಗಡೆ. ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಎಣ್ಣೆಯಿಂದ ತೆಗೆದಿಟ್ಕೊತಾ ಇದ್ದೀನಿ. ಅವರೆಕಾಳು ಎಣ್ಣೆಯಲ್ಲಿ ಬೇಯೋಕ್ಕೆ ಒಂದು 10 ನಿಮಿಷನಾದರೂ ತೊಗೊಳುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಾಳೆಲ್ಲ ಮೇಲ್ಗಡೆ ತೇಲ್ತಾ ಇರುತ್ತಲ್ಲ, ಆವಾಗ ಕಾಳೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಮೇಲ್ಗಡೆ ತೇಲಕ್ಕೆ ಶುರು ಮಾಡಿದಾಗ ಕಾಳುಗಳನ್ನ ಹೊರಗಡೆ ತಕ್ಕೋಬೋದು. ಇವಾಗ ನಾನು 2 ಬೌಲ್ ಕಾಳುಗಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜನ ಇಷ್ಟಪಡೋರು ಇನ್ನೂ ಸ್ವಲ್ಪ ಬೇಕಿದ್ರೆ ಸೇರಿಸ್ಕೋಬಹುದು. ಹಾಗೆ ಅವಲಕ್ಕಿ ಕೂಡ ಅಷ್ಟೇ, ನಾನಿಲ್ಲಿ 1 ಕಪ್ ಅಳತೆನಲ್ಲಿ ತೊಗೊಂಡಿದ್ದೀನಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬಹುದು. ಇವಾಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹೊರಗಡೆ ತೆಗೆದಿಟ್ಕೊತಾ ಇದ್ದೀನಿ. ನಂತರ ಹುರಿಗಡಲೆನ ಹಾಕೋತಾ ಇದ್ದೀನಿ. ಹುರಿಗಡಲೆನ ನಾನು ಅವಲಕ್ಕಿ ಕರಿಯೋ ಜಾರ್ಲಿ ಬರುತ್ತಲ್ಲ, ಈ ಜ್ಯೂಸ್ ಫಿಲ್ಟ್ರ್ ಮಾಡೋ ಜಾರ್ಲಿ, ಆ ಥರ ಜಾರ್ಲಿನಲ್ಲಿ ಹಾಕಿ ಕರಿತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಎಣ್ಣೆನಲ್ಲೇ ಹಾಕೋತೀವಿ ಅಂದರೆ ಒಂದು 2 ನಿಮಿಷ ಸಾಕಾಗುತ್ತೆ. ಅದು ಸಣ್ಣ ಇರೋದ್ರಿಂದ ಎಲ್ಲನೂ ತೆಗಿಯೋದ್ರೊಳಗಡೆ ಹುರಿಗಡಲೆ ಸೀದೋಗ್ಬಿಡುತ್ತೆ. ಸಣ್ಣ ಊರಿನಲ್ಲಿ 1.5ರಿಂದ 2 ನಿಮಿಷ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹುರಿಗಡಲೆ ಫ್ರೈ ಆಗಿದೆ. ಅದನ್ನು ಕೂಡ ಹೊರಗಡೆ ತೆಕ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಅವಲಕ್ಕಿನ ಹಾಕೋತಾ ಇದ್ದೀನಿ. ಅವಲಕ್ಕಿ ಸಹ ಅಷ್ಟೇ, ಬೇಗನೆ ಫ್ರೈ ಆಗಿಬಿಡುತ್ತೆ. ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ತೆಳು ಅವಲಕ್ಕಿ ಚೆನ್ನಾಗಿರೋದಿಲ್ಲ, ಗಟ್ಟಿ ಅವಲಕ್ಕಿನೇ ಹಾಕ್ಕೋಬೇಕು. ನಾನು ಆವಾಗಲೇ ಹೇಳಿದಾಗೆ ನಾನಿಲ್ಲಿ 1 ಸಣ್ಣ ಕಪ್ಪಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ಅವಲಕ್ಕಿ ಇಷ್ಟ ಇದ್ದರೆ ಅವಲಕ್ಕಿನೂ ಸಹ ಇನ್ನೂ ಸ್ವಲ್ಪ ಸೇರಿಸ್ಕೋಬಹುದು. ಅವಲಕ್ಕಿ ಫ್ರೈ ಆಗಿದ್ದಾಗಿದೆ. ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ. ನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪನ್ನು ಹಾಕೋವಾಗ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ದೂರ ನಿಂತ್ಕೊಂಡು ಹಾಕೋಬೇಕು. ಕರಿಬೇವು ಸೊಪ್ಪು ಹಾಕಿದ ತಕ್ಷಣ ಎಣ್ಣೆ ಸಿಡಿಯುತ್ತೆ. ಆದ್ದರಿಂದ ಸ್ವಲ್ಪ ದೂರ ನಿಂತ್ಕೊಂಡು ಹಾಕ್ಕೊಳ್ಳಿ. ಈ ಥರ ಜಾರ್ಲಿನಲ್ಲಿ ಹಾಕಿದ್ರೆ ಸ್ವಲ್ಪನೇ ಬಿಟ್ಟು ಕರಿಬೇವು ಸೊಪ್ಪನ್ನ ಫ್ರೈ ಮಾಡ್ಕೋಬೋದು. ಕರಿಬೇವು ಸಹ ಆಗಿದೆ. ನಂತರ ಇದಕ್ಕೆ ನಾನು ಕೊಬ್ಬರಿನ ಹಾಕೋತಾ ಇದ್ದೀನಿ. ಕೊಬ್ಬರಿನ ಹಾಕೋಕ್ಕೆ ಮುಂಚೆ ಎಣ್ಣೆ ಸ್ವಲ್ಪ ತಣ್ಣಗಾಗಿರಬೇಕು. ತುಂಬ ಕಾದಿರೋ ಎಣ್ಣೆಯಲ್ಲಿ ಕೊಬ್ಬರಿನ ಹಾಕಿದ್ರೆ ಕೊಬ್ಬರಿ ಸೀದೋಗ್ಬಿಡುತ್ತೆ. ನಾನು ಕರಿಬೇವು ಸೊಪ್ಪು ಆದ ತಕ್ಷಣ ಗ್ಯಾಸ್ನ ಆಫ್ ಮಾಡಿ 1 ನಿಮಿಷ ಬಿಟ್ಟು ನಂತರ ಕೊಬ್ಬರಿನ ಫ್ರೈ ಮಾಡ್ಕೋಬೇಕು. ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಲ್ಲ ಅಂದರೆ ಒಗ್ಗರಣೆ ಬಾಣಲೆಗೆ ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕಿ ಹಾಗೆ ಫ್ರೈ ಮಾಡಿ ಕೂಡ ಕೊಬ್ಬರಿನ ಸೇರಿಸ್ಕೋಬಹುದು. ಇವಾಗ ಕರ್ದಿರೋದನ್ನೆಲ್ಲ 1 ಬೌಲ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಮೆಣಸಿನಕಾಯಿ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ನಿಮ್ಗೇನಾದರೂ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕು ಅಂತ ಅನಿಸಿದ್ರೆ ಮಿಕ್ಸ್ಚರ್ ಬಿಸಿ ಇರೋ ಆಗಲೇ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ
ಹಿತ್ಕಿದ ಅವರೆಬೇಳೆ ಮಿಕ್ಸ್ಚರ್ ರೆಡಿ ಆಗುತ್ತೆ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.